ಒಂದು ಬಸ್ನ ದುರಂತ ಇಡೀ ಮನುಕುಲಕ್ಕೆ ನಿಜಕ್ಕೂ ಯಾವ ರೀತಿಯಾದಂತಹ ನೋವನ್ನು ತಂದಿದೆ. ಎಲ್ಲರೂ ಕೂಡ ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋದ್ರಲ್ಲಿದ್ರು, ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದ್ರಲ್ಲಿದ್ರು, ಜಾಲಿ ಮಾಡೋದಕ್ಕೆ ಹೋಗ್ತಾ ಇದ್ದವರು ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಬ್ಯಾಚುಲರ್ ಪಾರ್ಟಿಗೆ ತೆರಳ್ತಾ ಇದ್ದಂತಹ ವೇಳೆಯೇ ಈ ಒಂದು ಬಸ್ ದುರಂತ ಆಗಿದೆ. ಬೆಂಗಳೂರಿನ ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ತಂಡ ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಬಿಂದು ಇವರೆಲ್ಲರೂ ಕೂಡ ಕವಿತಾ ಎಂಬುವವರಿಂದ ಗೋಕರ್ಣಕ್ಕೆ ಟ್ರಿಪ್ ಅನ್ನ ಹೊರಡಬೇಕು ಅಂತ ಹೇಳಿ ಹೊರಡ್ತಾ ಇದ್ರು. ಬ್ಯಾಚುಲರ್ ಪಾರ್ಟಿ ಅಂತ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ 7 ಮಂದಿಯಲ್ಲಿ 2 ಸಾವನ್ನಪ್ಪಿರುವ ಬಗ್ಗೆ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಮಗು ಜೊತೆ ಗೋಕರ್ಣಕ್ಕೆ ತೆರಳಿದಂತಹ ಬಿಂದು ಹಾಗೂ ಮಗುವಿನ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಜಾಲಿ ಮಾಡೋದಕ್ಕೆ ಹೋಗ್ತಾ ಇದ್ದವರು ಇದೀಗ ಆಸ್ಪತ್ರೆ ಪಾಲಾಗಿದ್ದಾರೆ. ಕೆಲವರು ಮಸಣ ಸೇರಿದ್ದಾರೆ, 2 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಇಲ್ಲೇ ಎಲ್ಲಾದರೂ ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದಿದ್ರೆ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಇಷ್ಟೊಂದು ದೊಡ್ಡ ದುರಂತ ಆಗ್ತಾನೆ ಇರಲಿಲ್ಲ. ಕುಟುಂಬಸ್ಥರಿಗೂ ಕೂಡ ನೋವಾಗ್ತಾ ಇರಲಿಲ್ಲ. ಏನೋ ಒಂದು ಆಸೆ ಇರುತ್ತಲ್ಲ, ಮದುವೆ ಹತ್ತಿರ ಬಂತು, ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ಹೇಳಿ ತಯಾರಿಯನ್ನು ಮಾಡಿಕೊಂಡು ಮೊದಲೇ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಬಸ್ಸಲ್ಲಿ ಹೋದರೆ ಸೇಫ್ ಆಗಿರ್ತೀವಿ, ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ಬರ್ಬೋದು, ನಿದ್ದೆ ಮಾಡ್ಕೊಂಡು ಹೋಗಿ ಆರಾಮಾಗಿ ಟಯರ್ಡ್ ಆಗೋದಿಲ್ಲ ಏನಿಲ್ಲ ಅಂತ ಹೇಳಿ ಖುಷಿಯಿಂದ ಆರಾಮಾಗಿ ಹೋಗಿ ಬರಬಹುದಲ್ಲ ಅನ್ನುವಂತಹ ಚಿಂತೆಯಲ್ಲಿ ಇದ್ದವರು ಇದೀಗ 2 ಸಾವನ್ನಪ್ಪಿದ್ದಾರೆ. ಮಗುವಿನ ಜೊತೆ ತೆರಳ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಟ್ ಆದರೆ ಬಿಂದು ಹಾಗೂ ಮಗು ನಾಪತ್ತೆಯಾಗಿದ್ದಾರೆ. ಏನು ಅನ್ನುವ ವಿಚಾರ ಇನ್ನೂ ಕೂಡ ಗೊತ್ತಾಗಿಲ್ಲ. 7 ಮಂದಿ ಹೋಗ್ತಾ ಇದ್ರು ಬ್ಯಾಚುಲರ್ ಪಾರ್ಟಿಯನ್ನು ಮಾಡಬೇಕು ಅಂತ ಹೇಳಿ. ಇವರೆಲ್ಲರೂ ಕೂಡ 6 ಜನ ಒಂದೇ ಕುಟುಂಬಸ್ಥರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಕಸಿನ್ಸ್ಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೊಬ್ಬರು ಫಾರ್ ರಿಲೇಟಿವ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸೊ ಈಗ ಸದ್ಯಕ್ಕೆ ಅದರಲ್ಲಿ ಮಂಜುನಾಥ್ ಅನ್ನೋರಿಗೆ ತೀವ್ರವಾಗಿ ಪೆಟ್ಟುಗಳಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ 2 ಯಾರು ಅನ್ನುವಂತಹ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. 7 ಮಂದಿಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಇನ್ನು 5 ಜನ ಏನಾದರೂ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಜಾಲಿ ಮೂಡ್ನಲ್ಲಿ ಇದ್ದಂಥವರು ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಪೋಷಕರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಮದುವೆ ಆಗುವಂತಹ ಆಸೆ, ಕನಸು ಎಲ್ಲವನ್ನ ಹೊತ್ಕೊಂಡು ಪಾರ್ಟಿ ಮಾಡ್ಕೊಂಡು ಬರೋಣ, ಬ್ಯಾಚುಲರ್ ಪಾರ್ಟಿ ಮಾಡ್ಕೊಂಡು ಬರೋಣ ಅಂತ ಹೇಳಿ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂಥವರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಅದು ಇವತ್ತು ಕ್ರಿಸ್ಮಸ್ ಬೇರೆ. ಇವತ್ತು ಕ್ರಿಸ್ಮಸ್ ಮುಗಿಸ್ಕೊಂಡು ಎಲ್ಲರೂ ಕೂಡ ವರ್ಕಿಂಗ್ ಅಲ್ಲಿ ಇದ್ದಂತಹ ಹಿನ್ನೆಲೆ